ನಮಸ್ಕಾರ ಎಲ್ಲರಿಗೂ. ಕಾಂತಾರ ಸಿನಿಮಾ ನೋಡಿದವರು ಒಮ್ಮೆಯಾದರೂ ನಿಜವಾಗಿ ಕೋಲವನ್ನು ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಕಾಂತಾರ ನಿಜವಾಗಿಯೂ ಕೂಡ ಒಂದು ದಂತಕತೆ. ನಮ್ಮ ಕರಾವಳಿಯ ಆಚರಣೆಗಳ ಬಗ್ಗೆ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಮಣ್ಣಿನ ಸೊಗಡಿನ ಕಥೆಯನ್ನು ತೆರೆ ಮೇಲೆ ತಂದು ಯಶಸ್ವಿಯಾಗಿದ್ದಾರೆ ರಿಷಬ್ ಶೆಟ್ಟಿ. ಕಾಂತಾರ ಸಿನಿಮಾ ದೇಶದಾದ್ಯಂತ ಬಹಳಾನೇ ಸದ್ದು ಮಾಡಿತ್ತು. ಕಾಂತಾರ ಸಿನಿಮಾನ ನೋಡಿದ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯ ಮಾತುಗಳನ್ನೇ ಆಡಿದರು. ಕಾಂತಾರ ಸಿನಿಮಾ ಕತೆ ಕೇವಲ ಕಾಲ್ಪನಿಕನ? ಸಿನಿಮಾದಲ್ಲಿರೋ ಪಂಜುರ್ಲಿ ಗುಳಿಗ ದೈವದ ಹಿನ್ನೆಲೆ ಏನು? ಕರಾವಳಿಯಲ್ಲಿ ಪಂಜುರ್ಲಿ ಗುಳಿಗ ದೈವದ ಕಾರಣಿಕ ಏನು? ಈ ಬಗ್ಗೆಯೇ ಸಿನಿಮಾದಲ್ಲಿ ಹೆಚ್ಚು ತೋರಿಸೋದಕ್ಕೆ ಕಾರಣ ಏನು? ಈ ಎಲ್ಲ ಪ್ರಶ್ನೆಗಳು ಸಿನಿಮಾ ನೋಡಿದವರಲ್ಲಿ ಮೂಡಿರುತ್ತೆ. ಈ ರೀತಿಯಾದ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾಂತಾರ ಸಿನಿಮಾದಲ್ಲಿ ಬರುವ ಪಂಜುರ್ಲಿ ಗುಳಿಗ ರೀತಿ ತುಳುನಾಡಿನಲ್ಲಿ ನೂರಾರು ದೈವಗಳಿದ್ದಾವೆ. ಇಲ್ಲಿನ ಜನರಿಗೆ ಈ ದೈವಗಳನ್ನು ಕಂಡರೆ ಹೆಚ್ಚು ಭಕ್ತಿ ಅಂದರೆ ತಪ್ಪಾಗುವುದಿಲ್ಲ. ತುಳುನಾಡಿನ ಜನರಿಗೆ ಈ ದೈವಗಳ ಮೇಲೆ ಅಪಾರವಾದಂತಹ ನಂಬಿಕೆ. ಹಿಂದಿನಿಂದಲೂ ಕೂಡ ಇಲ್ಲಿಯವರೆಗೆ ಈ ಆಚರಣೆಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ಕರಾವಳಿ ಭಾಗದ ಜನರು ಯಾವುದೇ ಸಮಸ್ಯೆ ಬಂದರೂ ಕೂಡ ದೈವಗಳ ಮೊರೆ ಹೋಗ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿನ ಜನರು ದೈವದ ಸನ್ನಿಧಿಯಲ್ಲೇ ಬಗೆಹರಿಸಿಕೊಳ್ತಾರೆ. ಹಾಗೆಯೇ ಪಂಜುರ್ಲಿ ದೈವವನ್ನು ಮನೆಯ ಒಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಅದೇ ರೀತಿ ಗುಳಿಗನನ್ನ ಮನೆ ಹೊರಭಾಗದಲ್ಲಿ ಇರುವಂತಹ ಯಾವುದಾದ್ರೂ ಗುಡ್ಡ ಪ್ರದೇಶಗಳಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿನ ಜನ ಗುಳಿಗನನ್ನ ಕ್ಷೇತ್ರಪಾಲಕ ಅಂತ ಕೂಡ ಕರೀತಾರೆ. ಮನೆ ಜಾಗವನ್ನ ಗುಳಿಗ ರಕ್ಷಣೆ ಮಾಡ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಕಾಂತಾರ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಪಂಜುರ್ಲಿ ಹಾಗೂ ಗುಳಿಗನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂತಹ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿರುತ್ತೆ. ಇಂದಿಗೂ ಕೂಡ ಪಂಜುರ್ಲಿ ಕೋಲದ ಸಂದರ್ಭದಲ್ಲಿ ಹಂದಿಯ ಮುಖವಾಡವನ್ನ ಧರಿಸ್ತಾರೆ. ಈ ಒಂದು ಆಚರಣೆ ಈ ದೈವದ ಹಿನ್ನೆಲೆಯನ್ನ ಸಾರಿ ಸಾರಿ ಹೇಳುತ್ತೆ. ದೇವಲೋಕದಲ್ಲಿ ಹಂದಿಗಳ ಗುಂಪು ಜೀವನ ಮಾಡ್ತಾ ಇರುತ್ತೆ. ಗದ್ದೆಗಳನ್ನು ಹಾಳು ಮಾಡ್ತಾ ಇತ್ತು. ಒಂದ್ಸಲ ಶಿವ ಪಾರ್ವತಿ ಮುಂದೆ ಈ ಹಂದಿಗಳ ಗುಂಪು ಕಾಣಿಸ್ಕೊಳ್ಳುತ್ತೆ. ಈ ಹಂದಿ ಗುಂಪುಗಳಲ್ಲಿ ಒಂದು ಮರಿ ಹಂದಿ ಶಿವನ ಪಾದದ ಬಳಿ ಹೋಗುತ್ತಂತೆ. ಇದನ್ನ ಕಂಡಂತ ಶಿವ ಹಾಗೆ ಪಾರ್ವತಿಗೆ ಈ ಹಂದಿ ಮರಿ ಬಹಳಾನೇ ಇಷ್ಟವಾಗುತ್ತಂತೆ. ಹೀಗಾಗಿ ಈ ಹಂದಿ ಮರಿಯನ್ನ ಶಿವ ಪಾರ್ವತಿ ಪ್ರೀತಿಯಿಂದ ಸಾಕಿ ಸಲಹುತ್ತಾರೆ. ಹಂದಿ ಬೆಳೆದು ದೊಡ್ಡದಾದ ನಂತರ ಅದರ ಬುದ್ಧಿಯನ್ನ ಮಾತ್ರ ಬಿಟ್ಟಿರೋದಿಲ್ಲ. ಹೂವಿನ ತೋಟವೊಂದಕ್ಕೆ ನುಗ್ಗಿ ಅಲ್ಲಿರುವಂತಹ ಎಲ್ಲ ಹೂಗಳನ್ನು ಹಾಳು ಮಾಡಿಬಿಡುತ್ತೆ. ಇದನ್ನ ಕಂಡ ಶಿವನಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತಂತೆ. ಅದೇ ಕೋಪದಲ್ಲಿ ಯಾವುದೇ ಯೋಚನೆ ಮಾಡದೆ ಆ ಹಂದಿಯನ್ನ ಕೊಂದು ಬಿಡ್ತಾನೆ ಶಿವ. ಇದನ್ನ ಕಂಡ ಪಾರ್ವತಿ ಶಿವನ ಬಳಿ ಜಗಳ ಮಾಡ್ತಾಳೆ. ಕೊನೆಗೆ ಶಿವ ಆ ಹಂದಿಗೆ ಮತ್ತೆ ಮರುಜೀವ ನೀಡ್ತಾನೆ. ನೀನು ಇಲ್ಲಿರ್ಬೇಡ, ಭೂಲೋಕಕ್ಕೆ ಹೋಗು ಅಂತ ಹೇಳಿ ಅಲ್ಲಿಂದ ಕಳುಹಿಸಿ ಬಿಡ್ತಾರೆ. ಭೂಲೋಕಕ್ಕೆ ಬಂದಿದ್ದ ಹಂದಿ ಮೊದಲಿಗೆ ಬಂದಿದ್ದು ನೆಲ್ಯಾಡಿ ಬೀಡು ಅನ್ನುವಂತಹ ಒಂದು ಜಾಗಕ್ಕೆ. ಅಲ್ಲಿನ ಒಂದು ದೊಡ್ಡ ಮನೆತನಕ್ಕೆ ಈ ಹಂದಿ ಸಹಾಯ ಮಾಡಿರುತ್ತೆ. ಆಗ ಆ ಮನೆಯವರು ನಿನ್ನ ಹೆಸರೇನು ಅಂತ ಕೇಳಿದಾಗ ಹಂದಿ ಹೇಳುತ್ತೆ, ತಾನು ಶಿವನ ಬಳಿ ಇದ್ದೆ, ಹೀಗೆ ಭೂಲೋಕಕ್ಕೆ ಹೋಗಿ ಜನರ ರಕ್ಷಣೆ ಮಾಡು ಅಂತ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನನಗೆ ಹೆಸರಿಲ್ಲ, ಅಣ್ಣಪ್ಪ ಅಂತ ಕರೀರಿ ಎಂದು ಹಂದಿ ಹೇಳುತ್ತಂತೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಕಾಣಿಸುವ ಬೆಟ್ಟವೇ ಅಣ್ಣಪ್ಪ ಬೆಟ್ಟ. ಅಣ್ಣಪ್ಪನಿಗೆ ಕೈ ಮುಗಿದು ಜನರು ಮಂಜುನಾಥನ ದರ್ಶನ ಪಡಿತಾರೆ. ಮುಂದೆ ಪಂಜುರ್ಲಿ ದೈವವಾಗಿ ಜನರ ಕಷ್ಟ ಬಗೆಹರಿಸೋ ಶಕ್ತಿ ಆಯಿತು ಅನ್ನೋದು ಜನರ ನಂಬಿಕೆ. ಮನೆಯಲ್ಲಿ ಊರಿನ ಪ್ರಧಾನ ದೈವವಾಗಿಯೂ ಪಂಜುರ್ಲಿಯನ್ನ ಆರಾಧನೆ ಮಾಡ್ತಾರೆ. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯಾಗಿಯೂ ಪಂಜುರ್ಲಿಯನ್ನ ಆರಾಧನೆ ಮಾಡಲಾಗುತ್ತೆ. ಇದು ಪಂಜುರ್ಲಿ ದೈವದ ಕತೆ. ಇನ್ನು ಪಂಜುರ್ಲಿ ಅನ್ನುವಂಥ ಪದ ಏನಿದೆ, ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಅನ್ನುವಂತಹ ಒಂದು ಪದದಿಂದ ಬಂದಿರುವಂಥದ್ದು. ಅಂದರೆ ತುಳು ಭಾಷೆಯಲ್ಲಿ ಎಳೆಯ ಕಾಡು ಹಂದಿ ಅಂತ ಅರ್ಥ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿ ಕೂಡ ಒಂದಾಗಿತ್ತು. ಪಂಜುರ್ಲಿಯನ್ನ ತುಳುನಾಡಿನಾದ್ಯಂತ ವರಹ ರೂಪದಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪಂಜುರ್ಲಿ ದೈವವನ್ನು ಪೂಜೆ ಮಾಡ್ತಾರೆ. ಇನ್ನು ಪಂಜುರ್ಲಿ ದೈವವನ್ನು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅಂಗಣ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬೈಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಕುಪ್ಪೆಟ್ಟು ಪಂಜುರ್ಲಿ, ಗೋಲಿದಡಿ ಪಂಜುರ್ಲಿ, ಬೊಲ್ಯಾಲ ಪಂಜುರ್ಲಿ, ಮಲಾರ ಪಂಜುರ್ಲಿ, ದೆಂದೂರ ಪಂಜುರ್ಲಿ, ಬತ್ತಿ ಪಂಜುರ್ಲಿ, ಕಲ್ಯಬೂಡು ಪಂಜುರ್ಲಿ, ಕದ್ರಿ ಪಂಜುರ್ಲಿ, ಕುಕ್ಕೆ ಪಂಜುರ್ಲಿ, ಕಾಂತಾವರ ಪಂಜುರ್ಲಿ, ಅಂಬದಾಡಿ ಪಂಜುರ್ಲಿ, ಹೀಗೆ ಪಂಜುರ್ಲಿ ದೈವಗಳ ಪಟ್ಟಿ ಬೆಳೀತಾಲೇ ಇರುತ್ತೆ. ಈ ರೀತಿಯಾಗಿ ಒಂದೊಂದು ಭಾಗದಲ್ಲಿ ಪಂಜುರ್ಲಿ ಕುರಿತು ಒಂದೊಂದು ರೀತಿಯ ಕಥೆಗಳನ್ನು ಹೇಳ್ತಾರೆ. ನೋಡಿದ್ರಲ್ಲ,
ಪಂಜುರ್ಲಿ ದೈವದ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.